ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಖವಾದಿಂದ ಕೇಕ್ ಮಾಡೋಣ ಅಂಥೇಳಿ ಅಂದ್ಕೊಂಡ್ರಿ. ನಿಮಗೂ ತೋರಿಸಿದ್ರಾಯ್ತು ಅಂಥೇಳಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು 1 ಕಪ್ಪು ಸಕ್ಕರೆ ತೊಗೋಬೇಕ್ರಿ. ಅಳತೆ ಇರೋ 1 ಕಪ್ಪು. ಮೆಷರ್ಮೆಂಟ್ಸು ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕಪ್ ವೈಸು ಹಾಕಿರ್ತೀನಿ, ಗ್ರಾಮ್ ವೈಸು ಹಾಕಿರ್ತೀನಿ. ನೀವು ಚೆಕ್ ಮಾಡ್ಕೊರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. 1 ಕಪ್ಪು ಸಕ್ಕರೆ ತೊಗೊಂಡು ಅದನ್ನು ಮಿಕ್ಸಿ ಮಾಡ್ಕೊರಿ, ಪೂರ ಸಣ್ಣ ಪುಡಿ ಮಾಡ್ಕೊರಿ ಅದನ್ನು. ಆಮೇಲೆ ಅದಕ್ಕೆ ಬೆಣ್ಣೆ ಹಾಕೋರಿ. ಬೆಣ್ಣೆ 180 ಗ್ರಾಮ್ ಬೇಕು. ಅದು ಆಲ್ಮೋಸ್ಟ್ ಒಂದು 2/3 ಕಪ್ ಆಗುತ್ತೆ ರೀ ಅದು. ಅವನ್ನ ಎರಡೂ ಈ ರೀತಿ ಬೀಟ್ ಮಾಡ್ಕೋಬೇಕು. ವಿಸ್ಕರ್ಲೆ ಸ್ವಲ್ಪ ಟೈಮ್ ಹಿಡಿಯತ್ತೆ ರೀ. ಅದಕ್ಕೆ ನಾನು ಎಲೆಕ್ಟ್ರಿಕ್ ಬೀಟರ್ ತೊಗೊಂಡು ಬೀಟ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಬೇಗ ಆಗುತ್ತೆ ನನ್ನ ಕೆಲಸ. ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂತಂದರೆ ನಾನು ಮೊದಲು ತೋರಿಸಿದ್ನಲ್ಲ ಆ ರೀತಿ ನೀವು ಮಾಡ್ಬೋದು. ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಮತ್ತು ಈ ಕೇಕ್ ನಾನು ಇವತ್ತು ಕುಕ್ಕರಲ್ಲಿ ಮಾಡಿ ತೋರಿಸ್ತೀನಿ. ಕುಕ್ಕರಲ್ಲಿನೂ ತೋರಿಸ್ತೀನಿ, ಆಮೇಲೆ OTG ಓವನ್ದಾಗೂ ತೋರಿಸ್ತೀನಿ. ಎರಡು ನೀಟಾಗಿ ಬರುತ್ತೆ. ನಿಮ್ಮ ಮನೆಯೊಳಗನ ಸುಲಭವಾಗಿ ಮಾಡ್ಕೋಬೋದು. ನೋಡಿರಿ, ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರುವವರೆಗೂ ಅದನ್ನು ನೀವು ಬೀಟ್ ಮಾಡ್ಕೋಬೇಕು. ಮೊದಲು ಎಷ್ಟು ಯೆಲ್ಲೋಯಿಶ್ ಇತ್ತದು, ಈಗ ಪೂರ ವೈಟ್ ಕಲರ್ ಬಂದದ ನೋಡಿರಿ. ಈ ರೀತಿ ಫ್ಲಫಿಯಾಗಿ ಬರಬೇಕದು. ಆಮೇಲೆ ಮೈದಾ ತೊಗೋಬೇಕ್ರಿ. ಅದೇ ಒಂದು ದೊಡ್ಡ ಕಪ್ 1 ಕಪ್ ಇರುತ್ತಲ್ಲ ಮೆಜರ್ಮೆಂಟು, ಆ ಕಪ್ಪಲ್ಲಿ 1 ಕಪ್ಪು ಫುಲ್ ತೊಗೋಬೇಕು. ಅದನ್ನು ಚಾನ್ಸ್ಕೋರಿ. ಅಂದ್ರೆ 2 ಕಪ್ ತೊಗೋಬೇಕ್ರಿ. ಫಸ್ಟ್ ಕಪ್, ಆಮೇಲೆ ಸೆಕೆಂಡ್ ಕಪ್ಪು ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ಒಂದು ಸ್ವಲ್ಪ ತುಂಬಿ ತೊಗೋಬೇಕ್ರಿ. ಅದನ್ನು ಅಂದರೆ ಮೆಜರ್ಮೆಂಟ್ಸ್ ಕರೆಕ್ಟಾಗಿ ಬರುತ್ತೆ ನೋಡಿರಿ. ಇಲ್ಲಿ 2ನೇ ಕಪ್ಪು ತೊಗೊಳ್ತಾ ಇದ್ದೀನಿ ಮೈದಾ. ಫುಲ್ ಹಾಕ್ಕೊಂಡಿದ್ದೀನಿ ನಾ ಈಗ. ಅಂದರೆ ಗ್ರಾಮ್ ಲೆಕ್ಕದಲ್ಲಿ ನೋಡಿದ್ರೆ ಇದು ಕಪ್ ವೈಸ್ ಈ ರೀತಿ ಮೆಜರ್ಮೆಂಟ್ಸ್ ಬರುತ್ತೆ. ಅದಕ್ಕೆ ನಾನು ನಿಮಗೆ ಈ ರೀತಿ ತಗೊಳ್ಳಿಕ್ಕೆ ಹೇಳ್ತಾ ಇರೋದು. ಅದನ್ನು 2 ಜರಡಿ ಮಾಡ್ಕೊರಿ. ಆಲ್ಮೋಸ್ಟ್ ಒಂದು 2 ಕಪ್ಸ್ ಆಗುತ್ತೆ ನೋಡ್ರಿ ಮೈದಾ. ಈ ರೀತಿ ನೀವು ಜರಡಿ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಬೇಕಿಂಗ್ ಪೌಡ್ರ್ ಹಾಕೋರಿ. ನಾನು ನೋಡ್ರಿ ಬೇಕಿಂಗ್ ಪೌಡ್ರ್ ಯಾವ ರೀತಿ ತೊಗೊಳ್ತಾ ಇದ್ದೀನಿ. ಅದನ್ನು ತೊಗೊಂಡು ಫುಲ್ ಅದನ್ನು ಲೆವೆಲ್ ಮಾಡ್ಕೋಬೇಕು. 1.5 ಟೀ ಸ್ಪೂನು ಫುಲ್ ಹಾಕಬಾರ್ದು, ಅದು ಮೆಜರ್ಮೆಂಟ್ಸ್ ಎಲ್ಲ ಕೆಟ್ಟುಬಿಡುತ್ತೆ. ಬೇಕಿಂಗ್ ಪೌಡ್ರ್ ಆದಮೇಲೆ ಬೇಕಿಂಗ್ ಸೋಡಾ ತೊಗೊಳ್ರಿ. ತಿನ್ನು ಸೋಡಾ ಅಂತಾರಲ್ಲ, ಬೇಕಿಂಗ್ ಸೋಡಾ ಅದು 1/4 ಟೀ ಸ್ಪೂನ್ ತೊಗೋಬೇಕು ಫಸ್ಟ್. ಆಮೇಲೆ ನೆಕ್ಸ್ಟ್ 1/8 ಟೀ ಸ್ಪೂನ್, ಇದು ನಾನು ಮೊದಲು ಹಾಕ್ತಾ ಇರೋದು 1/4 ಟೀ ಸ್ಪೂನ್. ಅದನ್ನು ಲೆವೆಲ್ ಮಾಡಿನೇ ಹಾಕ್ಕೊಡ್ರಿ. ಹಾಗೆ ಎಷ್ಟು ಬರುತ್ತೋ ಅಷ್ಟು ಹಾಕಿದರೆ ಅದರದ್ದು ಮೆಜರ್ಮೆಂಟ್ಸ್ ಕೆಟ್ಟುಬಿಡುತ್ತೆ ರೀ. ಇದು 1/8 ಟೀ ಸ್ಪೂನು, 1/4 ಪ್ಲಸ್ 1/8 ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಆಮೇಲೆ ಇದಕ್ಕೆ ನೀವು ಮೊಸರು ಹಾಕೋಬೇಕು 1/4 ಕಪ್ಪು. ನೋಡಿರಿ, 1/4 ಕಪ್ ಮೊಸರು ಹಾಕೊಂಡಾದ್ಮೇಲೆ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು, ಆಮೇಲೆ 1 ದೊಡ್ಡ ಕಪ್ ಅದೇನು ಮೈದಾ ತೊಗೊಂಡಿರ್ತೀವಲ್ರಿ ಮೆಜರ್ಮೆಂಟ್ಸ್ 1 ಕಪ್ಪದು, ಅದೇ ಕಪ್ಪಿಂದ 1 ಕಪ್ ಹಾಲು ಬೇಕು. ಅರ್ಧ ಮಾಡಿ ಹಾಕ್ರಿ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಖವಾ ಇದ್ದಾಗ ಸ್ವಲ್ಪ ಸ್ವೀಟ್ ಆಗುತ್ತಲ್ಲ, ಅದಕ್ಕೆ ಇಲೈಚಿ ಹಾಕಿದರೆ 2 ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಇಲೈಚಿ ಹಾಕ್ತಾಯಿದ್ದೀನಿ. ನಿಮಗೆ ರೆಡಿಮೇಡ್ ಪೌಡ್ರು ಸಿಗುತ್ತೆ. ಇಲ್ಲ ಅಂತಂದರೆ ಈ ರೀತಿ ಮನೆಯೊಳಗನೆ ಕುಟ್ಕೊಂಡು ಈ ರೀತಿ ಹಾಕೋಬೋದು ನೀವು. 4 ಇಲೈಚಿ ಹಾಕೋರಿ. ರೆಡಿಮೇಡ್ ಪೌಡ್ರ್ ಸಿಕ್ತಪ್ಪ ಅಂತಂದ್ರೆ 1 ಟೀ ಸ್ಪೂನ್ ನೀವು ಹಾಕೋಬೋದು. ಆಮೇಲೆ ಹಾಲು ಸ್ವಲ್ಪ ಹಾಕಿ ಕಲಿಸ್ಕೋಬೇಕು.
ನೋಡಿರಿ ಇನ್ನು ಮಿಕ್ಕಿದ್ದ ಹಾಲೆಲ್ಲ ಹಾಕಿ 3 ಪಾರ್ಟ್ಸ್ ಒಳಗೆ ಮಿಕ್ಸ್ ಮಾಡೀನಿ. ಒಮ್ಮೆ ಹಾಕಿದ್ರಿ ಅಂತಂದ್ರೆ ಅದು ನೀಟಾಗಿ ಮಿಕ್ಸ್ ಆಗಲ್ಲ ರೀ. ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ಭಾಳನೂ ಜೋರ್ಲೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಅದ್ರದ್ದೆಲ್ಲ ಸತ್ವ ಎಲ್ಲ ಹೋಗ್ಬಿಡತ್ರಿ. ಅದಕ್ಕೆ ಉಬ್ಬಿ ಬಂದಿರ್ತದಲ್ಲ ಅದೆಲ್ಲ ಹೋಗ್ಬಿಡತ್ತೆ. ಅದಕ್ಕೆ ಭಾಳ ಜೋರ್ಲೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಾನು ಖವ ಹಾಕ್ತಾಯಿದ್ದೀನಿ ರೀ. 1/2 ಕಪ್ ಖವ ಹಾಕ್ತಾಯಿದ್ದೀನಿ. ನೀವು ಖವ ಯಾವ್ದು ಬೇಕಾದ್ರೂ ತೊಗೋಬೋದು. ವೈಟ್ ಖವ ಸಿಗುತ್ತೆ, ಈ ರೀತಿ ಕ್ರೀಮಿಶ್ ಖವನೂ ಸಿಗುತ್ತೆ. ನಿಮ್ಗೆ ಯಾವ್ದು ಖವ ಸಿಗುತ್ತಲ್ಲ ಒಂದು 1/2 ಕಪ್ ಖವ ತಗೋರಿ. ಖವ ಇಲ್ಲ ಅಂತಂದರೆ ಮಿಲ್ಕ್ ಪೌಡ್ರ್ ಹಾಲೊಳಗೆ ಹಾಕಿ ನೀವು ಕಲಿಸ್ಬಿಟ್ಟು ಅದು ಗಟ್ಟಿಯಾಗುತ್ತನ ಬಿಟ್ಟು ಆ ಮಿಲ್ಕ್ ಪೌಡ್ರ್ ಸುದ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾ ಬೇಕಿಂಗ್ ಟ್ರೇ ಯಾವ ರೀತಿ ಯೂಸ್ ಮಾಡಬೇಕು ಅಂಥೇಳಿ ತೋರಿಸ್ತಾ ಇದ್ದೀನಿ. ಬೇಕಿಂಗ್ ಟ್ರೇ ಅಂದರೆ ಪಾರ್ಚ್ಮೆಂಟ್ ಪೇಪರ್ ಯಾವ ರೀತಿ ಕಟ್ ಮಾಡಿ ಅದಕ್ಕೆ ಹಾಕೋಬೇಕು ಅಂಥೇಳಿ ನೋಡಿರಿ. 4 ಕಾರ್ನರ್ಸನ್ನು ಎಲ್ ಆಕಾರದಲ್ಲಿ ಕಟ್ ಮಾಡಿಕೊಂಡು 4 ಸೈಡ್ ಆ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಬೇಕಿಂಗ್ ಟ್ರೇ ಒಳಗೆ ಇಡಬೇಕು ರೀ. ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು. ಇದೇ ನಿಮಗೆ ಸುಲಭ ಅಂತ ಅನ್ನಿಸ್ಬೋದು ಬರೋರಿಗೆ. ಯಾರಿಗೆ ಗೊತ್ತಿರಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗತ್ತಂತ ಹೇಳಿ ಇದು ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ರಿ 4 ಸೈಡ್ ಅದು ಕಟ್ಟಾಯ್ತು. ಈಗ ಕಟ್ಟಾದ್ಮೇಲೆ ಒಳಗಡೆ ನೀಟಾಗಿ ಯಾವ ರೀತಿ ಕುಂದಿರುತ್ತೆ ನೋಡ್ರಿ. ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರಿ ಅಂತಂದ್ರೆ ಪೇಪರ್ ನೀಟಾಗಿ ಮೆತ್ಕೊಂಡು ಬಿಡುತ್ತೆ ರೀ. ಇದು ಟ್ರೇ ನಾವು ಮೊದಲೇ ಬೇಕಿಂಗ್ ಚಾಲೂ ಮಾಡೋಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ. ಅಂದರೆ ನೀವು ಪಟ ಇದೇನು ರೆಡಿ ಮಾಡಿರ್ತೀರಲ್ಲ ರೀ ಬ್ಯಾಟ್ರ್, ರೆಡಿ ಆದ ತಕ್ಷಣ ಬೇಕಿಂಗ್ ಟ್ರೇ ಒಳಗೆ ಹಾಕಿ ಬೇಕ್ ಮಾಡೋಕೆ ಇಡಬೇಕು ರೀ ಅದನ್ನು. ಅದಕ್ಕೆ ಬಳೋತನ ಹೊರಗೆ ಬಿಡಬಾರ್ದು. ಆಮೇಲೆ ನಾನು ಇದು ಏನು ಸಣ್ಣದೊಂದು ರೌಂಡ್ ಟಿನ್ ತೊಗೊಂಡಿನಲ್ಲ ರೀ, ಈ ಟಿನ್ ಒಳಗನ ಕುಕ್ಕರ್ನೊಳಗೆ ಹಾಕಿ ಹೆಂಗೆ ಬೇಕ್ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅದನ್ನು ಹಾಕಿ ಈ ರೀತಿ ಲೆವೆಲ್ ಮಾಡಿ 1-2-3 ಸತಿ ಟ್ಯಾಪ್ ಮಾಡ್ಕೋಬೇಕು ರೀ ಟಿನ್ನ. ಅಂದ್ರೆ ಏರ್ ಬಬಲ್ಸ್ ಎಲ್ಲ ಹೋಗ್ಬಿಡ್ತಾವ್ರಿ. ನೋಡ್ರಿ ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡ್ಕೊರಿ. ಬೇಕಿಂಗ್ ಪೇಪರ್ ಹಾಕೋದ್ರಿಂದ ಸೈಡಿಗೆ ಏನೂ ಅಂಟಿಕೊಳ್ಳಲ್ಲ ರೀ, ನೀಟಾಗಿ ಬರುತ್ತೆ ಕೇಕ್. ಈ ಟ್ರೇ ಒಳಗೆ ನಾನು ಓವನ್ದಾಗ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓವನ್ದಾಗ ಯೂಶ್ವಲಿ ಇದು OTG ಅಂತಾರಲ್ರಿ ಅದು. ಇದನ್ನು ಲೆವೆಲ್ ಮಾಡಿಕೊಂಡು ಓವನ್ದಾಗ ಬೇಕ್ ಮಾಡೋಣ. ಫಸ್ಟ್ ಕುಕ್ಕರ್ ಒಳಗೆ ಹೆಂಗೆ ಬೇಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ದೊಡ್ಡ ಕುಕ್ಕರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಇದು ಇಡ್ಲಿದು ಬಾಂಡೆ ತೊಗೊಂಡಿನಿ. ಇದು ಒಂದು ರೀತಿ ಕುಕ್ಕರ್ ಇಲ್ಲ ಅಂತಂದರೆ ನೀವು ಕಡಾಯಿ ಒಳಗೂ ಮಾಡ್ಕೋಬೋದು. ಅಂದರೆ ಯಾವುದೋ ಥಿಕ್ ಬಾಟಮ್ ಇರುತ್ತಲ್ರಿ ಅದನ್ನು ನೀವು ತೊಗೊರಿ. ಕೆಳಗಡೆ ಒಂದು ಪ್ಲೇಟ್ ಇಡ್ರಿ. ಉಪ್ಪು ಗೀಪೆಲ್ಲ ಹಾಕ್ತಾರೆ, ಅದೇನು ಹಾಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಒಂದು ಪ್ಲೇಟ್ ಇಟ್ರಿ ಅಂತಂದರೆ ಈ ರೀತಿ ಮುಚ್ಚಿ 1-10 ಮಿನಿಟ್ಸ್ ಮೊದಲೇ ಅದನ್ನು ಬಿಸಿ ಮಾಡಿ ಇಟ್ಕೊರಿ. ಅಂದ್ರೆ ನಾವೀಗ ರೊಟ್ಟಿ ಮಾಡಬೇಕಾದ್ರೆ ಹೆಂಗೆ ತವಾ ಬಿಸಿ ಮಾಡ್ತೀವಲ್ರಿ, ಹಂಗೆ ಅದನ್ನು ಮೊದಲೇ ಬಿಸಿ ಇರಬೇಕು ರೀ. ಬಿಸಿ ಮಾಡಿದ್ರಿ ಅಂತಂದ್ರೆ ಆಮೇಲೆ ಅದನ್ನು ಏನು ಕೇಕ್ದು ಬ್ಯಾಟ್ರಿ ಇತ್ತಲ್ರಿ ಅದನ್ನಿಟ್ಟು ಮುಚ್ಚಿಬಿಡ್ರಿ. ಇದನ್ನು ಒಂದು 20 ಮಿನಿಟ್ಸ್ ಮಾಡಕ್ಕೆ ಬೇಕು ರೀ. ಅದಕ್ಕಿಂತ ಮೊದಲು ತೆಗೆದು ಹೊಳ್ಳೆ ತೆಗೆದು ನೋಡೋಕೆ ಹೋಗ್ಬೇಡ್ರಿ. ಈಗ OTG ಒಳಗೆ ಬೇಕ್ ಮಾಡ್ತಾಯಿದ್ದೀನಿ. ಇದನ್ನು 10 ಮಿನಿಟ್ಸ್ ಮೊದಲೇ ನೀವು ಬೇಕ್ ಮಾಡ್ಕೋಬೇಕು. ಇದು ಒಂದು ಚಿಕ್ಕದು ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಉಳಿದಿತ್ತಂತ ಹೇಳಿ ಅದರೊಳಗೆ ಹಾಕ್ಕೊಂಡಿದ್ದೀನಿ. ಇದೊಂದು 40 ಮಿನಿಟ್ಸ್ ಬೇಕಾಗಬೇಕು ರೀ, 40 to 45 ಮಿನಿಟ್ಸ್.
180 ಡಿಗ್ರಿ ಒಳಗೆ 40 to 45 ಮಿನಿಟ್ಸ್ ಲೋವರ್ ಕಾಯಿಲ್ ಆನ್ ಇರ್ಬೇಕು ರೀ. ಇದು ನೋಡಿರಿ ಒಂದು 20 ಮಿನಿಟ್ಸ್ ಆದಮೇಲೆ ಚೆಕ್ ಇಷ್ಟು ಬಂದಿತ್ತು. ಬಟ್ ಆದರೂ ಚಾಕು ಹಾಕಿ ಚೆಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹಸಿ ಇತ್ತು ರೀ ಅದು. ಸೊ ಇನ್ನೊಂದು 2-3 ಮಿನಿಟ್ಸ್ ಆದರೆ ಅದು ಪೂರ ಕಂಪ್ಲೀಟಾಗಿ ಬೇಕಾಗಿ ಬರುತ್ತೆ ರೀ. 1-3 ಮಿನಿಟ್ಸ್ ಆದಮೇಲೆ ಮತ್ತೆ ಚೆಕ್ ಮಾಡಿದೆ ರೀ. ಕಂಪ್ಲೀಟಾಗಿ ಬೇಕಾಗಿ ಬಂದಿತ್ತದು. ನೋಡಿರಿ ಎಷ್ಟು ಕ್ಲೀನಾಗಿ ಬಂದಿತ್ತು ಚಾಕು. ಸೊ ಕುಕ್ಕರ್ ಒಳಗೂ ಇಷ್ಟು ಸುಲಭವಾಗಿ ನೀವು ಮಾಡ್ಕೋಬೋದು. ಇಷ್ಟು ಸಾಫ್ಟಾಗಿ ಕೇಕ್ ಬರುತ್ತಲ್ರಿ ಕುಕ್ಕರ್ದಾಗೂ, ಏನು ಡಿಫಿಕಲ್ಟೂ ಅನ್ಸಂಗಿಲ್ಲ ನೋಡ್ರಿ. ಇದು ಚೋಟಾ ಕಪ್ ಕೇಕ್ ಒಳಗೆ ನಾ ಹಾಕಿದ್ದೆ, ಅದೂ ಬೇಕಾಗಿ ಬಂದದ ನೋಡ್ರಿ. OTG ಒಳಗೆ ಇಟ್ಟಿದ್ನಲ್ಲ. ಮತ್ತು ಈ ಕೇಕ್ ಮಾತ್ರ ಟೇಸ್ಟ್ ವೈಸೂ ತುಂಬ ಚೆನ್ನಾಗಿ ಬರುತ್ತೆ ರೀ. ಖವ ಹಾಕಿರ್ತೀವಿ, ಇಲೈಚಿ ಪೌಡರ್ ಹಾಕಿರ್ತೀವಿ, ಆಮೇಲೆ ಎರಡೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇಷ್ಟು ಸಾಫ್ಟ್ ಇರುತ್ತಲ್ರಿ, ಭಾರಿ ಮಸ್ತ್ ಇರ್ತದೆ ನೋಡ್ರಿ ಟೇಸ್ಟ್. ನೀವು ಟ್ರೈ ಮಾಡಿರಿ. ನಾ ಕುಕ್ಕರ್ ಒಳಗೂ ತೋರಿಸ್ಕೊಟ್ಟಿನಿ ಈ ಸತಿ. ಹೆಂಗೆ ಬರ್ತದೆ ಹೇಳ್ರಿ. ನಾವಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ ಹುಡುಗರು ನಾವು ಎಲ್ಲ. ಅದಕ್ಕೆ ನೀವು ಮಾಡಿ ಹೇಳ್ರಿ ಹೆಂಗೆ ಬರ್ತದೆ, ಕಮೆಂಟ್ನಾಗ ತಿಳಿಸ್ಕೊಡ್ರಿ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.